ಮಾಜಿ ಮುಖ್ಯಮಂತ್ರಿ ಹಿರಿಯ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಈಗ ಅವರ ಅಂತಿಮ ದರ್ಶನವನ್ನ ಅವರ ಹುಟ್ಟೂರಿನಲ್ಲಿ ಮಾಡಲಿಕ್ಕೆ ಸಾರ್ವಜನಿಕರು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಎಸ್.ಎಂ.ಕೆ ಅವರ ಆಶಯದಂತೆಯೇ ಅವರ ಹುಟ್ಟೂರಿನಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರತಕ್ಕಂಥದ್ದು. ಬೆಂಗಳೂರಿನಿಂದ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಅವರ ತೋಟದ ಜಾಗ ಏನಿದೆ, ಈ ಒಂದು ಜಾಗಕ್ಕೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಆಗಮಿಸುತ್ತಿದೆ. ಹೀಗಾಗಿ ಆ ಒಂದು ಮದ್ದೂರಿನ ಸೋಮನಹಳ್ಳಿಯ ಎಸ್.ಎಂ. ಕೃಷ್ಣ ಅವರ ಒಂದು ತೋಟ ಏನಿದೆ, ಆ ಒಂದು ಜಾಗದಲ್ಲಿ ಎಸ್.ಎಂ. ಕೃಷ್ಣ ಅವರ ಆ ಪಾರ್ಥಿವ ಶರೀರವನ್ನು ಇಡಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳಿರಬಹುದು, ಜೊತೆಗೆ ಅವರನ್ನ ಇಷ್ಟಪಟ್ಟಂತ ಸಾಕಷ್ಟು ಜನ ಇರತಕ್ಕಂಥದ್ದು. ಹೀಗಾಗಿ ಅವರೆಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಬರ್ತಾರೆ. ಹೀಗಾಗಿ ಅವರ ಒಂದು ಅಂತಿಮ ದರ್ಶನದ ಒಂದು ಸಿದ್ಧತೆಯನ್ನ ಈಗಾಗಲೇ ಜಿಲ್ಲಾಡಳಿತ ಮಾಡಿಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ನಾವು ಗಮನಿಸಬಹುದು, ಶಾಂತಿಯ ಸಂಕೇತವಾಗಿರುವಂತಹ ಶ್ವೇತ ಪುಷ್ಪಗಳಿಂದ ಈ ಒಂದು ಪಾರ್ಥಿವ ಶರೀರವನ್ನ ಇಡುವಂತಹ ಸ್ಥಳವನ್ನ ಸಿಂಗರಿಸಲಾಗಿದೆ. ಇದರಲ್ಲಿ ಏನು ವೈಟ್ ರೋಸ್ ಇರಬಹುದು, ವೈಟ್ ಸೇವಂತಿಗೆ ಇರಬಹುದು, ಈ ಎಲ್ಲ ಹೂಗಳನ್ನು ಕೂಡ ಆ ಹೂಗಳನ್ನು ಬಳಸ್ಕೊಂಡಿಲ್ಲಿ ಈ ಒಂದು ಪಾರ್ಥಿವ ಶರೀರವನ್ನು ಇಡತಕ್ಕಂಥದ್ದನ್ನ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಇಲ್ಲಿ ಏನು ಎಸ್.ಎಂ. ಕೃಷ್ಣ ಅವರ ಒಂದು ಹುಟ್ಟೂರು ಏನಿದೆ ಸೋಮನಹಳ್ಳಿ, ಈ ಒಂದು ಅವರ ಸ್ವಗ್ರಾಮ ಅಂದರೆ ಅವರಿಗೆ ಬಹಳ ಅಚ್ಚುಮೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಎಸ್.ಎಂ. ಕೃಷ್ಣ ಅವರನ್ನ ಈ ಒಂದು ಸೋಮನಹಳ್ಳಿಯ ಅವರ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಇಲ್ಲಿ ಸಾರ್ವಜನಿಕರಿರಬಹುದು, ಜೊತೆಗೆ ಗಣ್ಯರಿರಬಹುದು, ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಏನು ಬರ್ತಾರೆ ಈ ಒಂದು ಎಸ್.ಎಂ. ಕೃಷ್ಣ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ಆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗ ನಾವು ಗಮನಿಸಬಹುದು, ಈ ಒಂದು ಪಾರ್ಥಿವ ಶರೀರ ಇರತಕ್ಕಂಥ ಸ್ಥಳದ ಮಗ್ಗಲಲ್ಲೇ ಇರತಕ್ಕಂಥ ಬ್ಯಾರಿಕೇಡ್ಗಳನ್ನು ಏನು ಅಳವಡಿಸಲಾಗಿದೆ, ಈ ಒಂದು ಬ್ಯಾರಿಕೇಡ್ಗಳ ಮೂಲಕ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ಬಂದು ಎಸ್.ಎಂ. ಕೃಷ್ಣ ಅವರ ಒಂದು ಅಂತಿಮ ದರ್ಶನವನ್ನ ಪಡೆದುಕೊಳ್ಳಿದ್ದಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನು ನಾವು ಗಮನಿಸ್ತಕ್ಕಂಥದ್ದು, ಈ ನಮ್ಮ ಎಡಭಾಗವನ್ನು ನೋಡದೆ ಆದರೆ ಎಡಭಾಗದಲ್ಲಿ ಏನು ಎಸ್.ಎಂ. ಕೃಷ್ಣ ಅವರ ಒಂದು ಕುಟುಂಬಸ್ಥರೇನಿದ್ದಾರೆ ಅವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಕುಳಿತು ವೀಕ್ಷಣೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೂ ಕೂಡ ಒಂದು ಪ್ರತ್ಯೇಕವಾದಂತಹ ಸ್ಥಳಗಳನ್ನು ನಿಗದಿ ಮಾಡತಕ್ಕಂಥ ಒಂದು ಕೆಲಸವನ್ನು ಪೊಲೀಸರು ಮಾಡಿರ್ತಕ್ಕಂಥದ್ದು. ಇನ್ನುಳಿದಂತೆ ನಮ್ಮ ಎಡಭಾಗವನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಇಲ್ಲಿ ಗಣ್ಯರಿಗೆ ಆಸನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರತ್ಯೇಕವಾದಂತಹ ಸ್ಥಳಗಳನ್ನು ವ್ಯವಸ್ಥೆ ಮಾಡುವ ಮುಖಾಂತರ ಇಲ್ಲಿ ಎಸ್.ಎಂ. ಕೃಷ್ಣ ಅವರ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಿರುವ ರೀತಿಯಲ್ಲಿ ಸಿದ್ಧತೆಯನ್ನು ಮಂಡ್ಯ ಜಿಲ್ಲಾಡಳಿತ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಇನ್ನು ನಮ್ಮ ಎದುರು ಭಾಗದಲ್ಲಿ ನಾವು ಗಮನಿಸಬಹುದು, ಅಲ್ಲಿ ಏನು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆ ಒಂದು ಸ್ಥಳದಲ್ಲಿ ಏನು ಇಲ್ಲಿ ಏನು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಅಂತ್ಯ ಸಂಸ್ಕಾರ ಮಾಡುವಂತಹ ಸಂದರ್ಭ ಏನು ಎದುರಾಗುತ್ತೆ, ಆ ಒಂದು ಸ್ಥಳದಲ್ಲಿ ಏನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಲ್ಲಿ ನಾವು ಗಮನಿಸಬಹುದು. ಮುಖ್ಯವಾಗಿ ಆ ವಿಧಿವಿಧಾನಗಳ ಮುಖಾಂತರ ಇಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರತಕ್ಕಂಥದ್ದು. ಅಲ್ಲಿ ಏನು ಕೆಲಸಗಾರರನ್ನು ಕೂಡ ನಾವು ಗಮನಿಸಬಹುದು. ಬಲಭಾಗದಲ್ಲಿ ಎಸ್.ಎಂ. ಕೃಷ್ಣ ಅವರ ಒಂದು ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಿದರೆ, ಆ ಬಲಭಾಗದ ಸಮೀಪದಲ್ಲೇ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಎಸ್.ಎಂ. ಕೃಷ್ಣ ಅವರ ಒಂದು ಪಾರ್ಥಿವ ಶರೀರದ ವೀಕ್ಷಣೆಗಾಗಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಬೆಂಗಳೂರಿನಿಂದ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಎಸ್.ಎಂ. ಕೃಷ್ಣ ಅವರ ಹುಟ್ಟೂರಿಗೆ ಆಗಮಿಸಲಿದೆ. ಆ ಒಂದು ಅಂತಿಮ ದರ್ಶನಕ್ಕಾಗಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಆಗಮಿಸ್ತಾ ಇರತಕ್ಕಂಥದ್ದು. ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡುವ ಮುಖಾಂತರ ಇಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪುನೀತ್, ಟಿವಿ 5 ಮಂಡ್ಯ.